ಅದು ಬಹಳ ಆಗಲೇ ಮಂತ್ರಿಗಳೇ ಹೇಳಿದ್ದಾರೆ, ಅದು ಬಹಳ ದುರದೃಷ್ಟಕರ ಕ್ರಮ ಆಗಬೇಕಲ್ಲ ಸರ್ ಸ್ಟೇಟ್ಮೆಂಟ್ ಅಂತ. ಮತ್ತು ಮಂತ್ರಿಗಳೇ ಹೇಳಿರೋದ್ರಿಂದ ಅದು ಇಲಾಖಾ ಸ್ಟೇಟ್ಮೆಂಟ್ ಅಲ್ಲ ಅಂಥೇಳಿ ಅದ್ರ ಬಗ್ಗೆ ಮಾತಾಡೋದು ಬೇಡ. ಬಟ್ ಈಗ ಹೋಗ್ತದಲ್ಲ ಸರ್. ಅಲ್ಲ, ಅದು ಖಂಡಿತ. ಅದಕ್ಕೆ ಅವರು ನನ್ನ ದೃಷ್ಟಿನಲ್ಲಿ ಆ DFO ಯಾರು ಕಾಮೆಂಟ್ ಮಾಡಿದ್ರು ಅವರು ಅಪಾಲಜಿ ಮಾಡಬೇಕು, ಕ್ರಮ ಆಗಬೇಕು ಅವ್ರ ಮೇಲೆ. ಕ್ರಮ ಅಂತ ಹೇಳಿದ್ರೆ ಅಪಾಲಜಿ ಮಾಡಬೇಕು. ಇನ್ನೇನು ಹೋದರೆ ನೀವು ಏನು ಮಾಡಿದ್ರು ನಮ್ಮ ಮಗು ಬರಲ್ವಲ್ಲ. ಈ ಮುಂದೆ ಏನಾಗಬೇಕಾಗಿದೆ ಅಂತ ಹೇಳಿದ್ರೆ, ನಾನು 76ರಲ್ಲಿ ರಿಸರ್ಚ್ ಮಾಡಿದಾಗಲೇ ನಾವು ವೈಲ್ಡ್ ಲೈಫಲ್ಲಿ ಆ ಕಾಲದಲ್ಲಿ ರಿಸರ್ಚ್ ಮಾಡಿದೆವು. ನಾನು ಹೇಳಿದ್ವಿ, ನೀವು ವೆಟ್ರನರಿ ಅವ್ರಿಗೆಲ್ಲ ಈ ವೈಲ್ಡ್ ಲೈಫ್ ಬಗ್ಗೆ ಏನೂ ಗೊತ್ತಿರಲ್ಲ, ಕಾಲೇಜಿಂದ ಸುಮ್ಮನೆ ಬರ್ತಾರೆ. ಅವ್ರಿಗೆ ನಮ್ಮ ದುರದೃಷ್ಟ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ ಯಾವುದೇ ವೈದ್ಯಕೀಯ ಕಾಲೇಜಿನಲ್ಲಿ ವೈಲ್ಡ್ ಲೈಫ್ ಬಗ್ಗೆ ಯಾವುದೇ ರೀತಿಯ ಇನ್ಸ್ಟ್ರಕ್ಷನ್ಸ್ ಕೊಡೋದಾಗಲಿ ಕೋರ್ಸ್ಗಳಾಗಲಿ ಇಲ್ಲ. ಅದನ್ನು ಇವರು ತಕ್ಷಣ ಮಾಡಬೇಕು ಅಂದರೆ ಇವರು ಬ್ಲೈಂಡಾಗಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಬಂದ್ಬಿಟ್ಟು ಇವರು ರೂಮಿನೆಂಟ್ಸ್ ಮೇಲೆ, ನೀವು ದನಗಳ ಮೇಲೆ ಹೇಳ್ಕೊಡ್ತೀರಾ, ಅದನ್ನು ಹಿಪ್ಪೋ ಆನೆ ಮೇಲೆ ಟ್ರೀಟ್ಮೆಂಟ್ ಕೊಡೋರು. ಬೆಕ್ಕುಗಳು ನಾಯಿಗಳ ಮೇಲೆ ಏನು ಮಾಡ್ತೀರಾ, ಅದನ್ನು ಹುಲಿ ಚಿರತೆ ಮೇಲೆ ಮಾಡೋರು. ಕೆಲಸ ಮಾಡ್ತಾ ಕಲಿತಾ ಇದ್ರು ಹೊರತು ಕಾಲೇಜಲ್ಲಿ ಯಾವುದೂ ಕಲ್ತಿಲ್ಲ. ಸೇಫ್ಟಿ ಇಲ್ಲ. ಅದಕ್ಕೆ ಇವೆಲ್ಲ ಸಮಸ್ಯೆ ಆಗಿದ್ದು. ಅದಕ್ಕೆ ನಾವು ನನ್ನ ದೃಷ್ಟಿನಲ್ಲಿ ಯಾರು ವೆಟ್ರನರಿ ಕಾಲೇಜಿಗೆ ಸೇರಿಕೊಳ್ತಾರೆ, ಫಸ್ಟು ವೆಟ್ರನರಿ ಕಾಲೇಜಲ್ಲ, ವೆಟ್ರನರಿ ಮುಗಿಸಿ ಅರಣ್ಯ ಇಲಾಖೆಗೆ ಹೀಗೆ ಪಶು ವೈದ್ಯಕೀಯ ವೈಲ್ಡ್ ಲೈಫ್ ಬಗ್ಗೆ ಸೇರಿಕೊಳ್ತಾರೆ, ಅವ್ರಿಗೆ ಒಂದು 3 ರಿಂದ 6 ತಿಂಗಳು ವೈಲ್ಡ್ ಲೈಫ್ ಬಿಹೇವಿಯರ್ ಬಗ್ಗೆ ಒಂದು ಸ್ವಲ್ಪ ಓರಿಯೆಂಟೇಷನ್ ಕೋರ್ಸ್ ಕೊಡಬೇಕು. ನಮ್ಮ ನಾಯಿ ಥರ ಹಸು ಥರ ಅಲ್ಲ ವೈಲ್ಡ್ ಲೈಫ್. ಅವು ಯಾವಾಗ ಹೆಂಗೆ ತಿರುಗುತ್ತೆ ಗೊತ್ತಾಗಲ್ಲ. ನಾವು ಕೇರಳದಲ್ಲಿ ನೋಡ್ತೀವಿ, ಮಾವುತನ್ನೇ ಸಾಯಿಸ್ತಾ ಇದೆ, ಎಲ್ಲ ಆಗ್ತಾಯಿದೆ. ಅದರಿಂದ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು ವೈಲ್ಡ್ ಲೈಫ್ ಬಿಹೇವಿಯರ್ ಬಗ್ಗೆ, ಕಾಡು ಪ್ರಾಣಿಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತವೆ, ಯಾವ ರೀತಿ ಮಾಡ್ತವೆ ಅಂಥೇಳಿ ಅವ್ರಿಗೆ ಒಂದು 3 ತಿಂಗಳು ಓರಿಯೆಂಟೇಷನ್ ಕೊಟ್ಟು ನಂತರ SOP, ಈಗ ಮಂತ್ರಿಗಳೇ ಹೇಳಿದ್ದಾರೆ, ಈ ಹೊಸದಾಗಿ ಸೇರಿದವ್ರಿಗೆ ಯಾವುದೇ ರೀತಿಯಲ್ಲಿ SOP ಅಂದರೆ ಏನೇನು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್, ಒಂದು ಆನೆ ಹತ್ರ ಹೋಗೋದಿರಲಿ ಅಥವಾ ಗೆಂಡಾಮೃಗದ ಹತ್ರ ಹೋಗಿರಲಿ, ಹಿಪ್ಪೋ ಹತ್ರ ಹೋಗೋದಿರಲಿ, ಯಾವ ರೀತಿಯಲ್ಲಿ ನಾವು ಇದನ್ನು ಹುಷಾರಾಗಿ ನೋಡ್ಕೊಳ್ಬೇಕು, ಅವ್ರು ಬರಬೇಕು ಅಂತೇಳೆಲ್ಲ ಇದೆ, ಅವೆಲ್ಲ ಇಲ್ಲ. ಅದರ ಬಗ್ಗೆ ಈಗ ಅವರು SOP ಮಾಡಿ ಬರೋ ಪಶುವೈದ್ಯಕೀಯ ಅವ್ರಿಗೆ ಅವನ್ನೆಲ್ಲ ಬಗ್ಗೆ ಓರಿಯೆಂಟೇಷನ್ ಟ್ರೈನಿಂಗ್ ಕೊಟ್ಟು ನಂತರ ಅವ್ರನ್ನ ಕೆಲಸಕ್ಕೆ ಸೇರಿಸ್ಕೊಂಡ್ರೆ ಈ ಥರ ಅನಾಹುತಗಳನ್ನ ತಪ್ಪಿಸೋದು ಆಗ್ತದೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಡಾಕ್ಟರ್ ಶರತ್ ಚಂದ್ರ ಅಂಥೇಳಿ. ನಾನು ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮಾಜಿ ಅಧ್ಯಕ್ಷ. 73ರಿಂದ 85 ತನಕ ನಾನು ಬಂಡೀಪುರದಲ್ಲಿ ವನ್ಯಮೃಗಗಳ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ.